ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಏನು ನೋಡೋಣ ಅಂತಂದರೆ, ಸೊ ಈಗೇನು ಫಾರೆಸ್ಟ್ ವಾಚರ್ ಈ ಒಂದು ಹುದ್ದೆಗಳಿಗೆ ಕಾಲ್ಫಾರ್ಮ್ ಆಗಿದೆ. ಇದಕ್ಕೆ ಯಾವುದೇ ರೀತಿಯ ರಿಟರ್ನ್ ಎಕ್ಸಾಮ್ ಇರೋದಿಲ್ಲ, ಓಕೆನಾ. ಸೊ ಯಾವುದೇ ಕಂಪ್ಯೂಟರ್ ಟೆಸ್ಟ್ ಕೂಡ ಇರೋದಿಲ್ಲ. ಸೊ ಇದಕ್ಕೆ ಫಿಸಿಕಲ್ ಟೆಸ್ಟ್ ಇರುತ್ತೆ, ದೈಹಿಕ ಟೆಸ್ಟ್ ಇರುತ್ತೆ. ಅದರಲ್ಲಿ ಫಿಸಿಕಲ್ ಟೆಸ್ಟಲ್ಲಿ 2 ಥರ ಬರುತ್ತೆ: ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಮತ್ತು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್. ಸೊ ಫಿಸಿಕಲ್ ಸ್ಟ್ಯಾಂಡರ್ಡ್ ಯಾವ ರೀತಿ ಒಂದು ಇರಬೇಕು ಅಂತ ಈಗ ನೋಡ್ತಾ ಹೋಗೋಣ. ಸೊ ಇವೆರಡನ್ನ ನಾವು ಡಿವೈಡ್ ಮಾಡಿಕೊಂಡು ಈಗ ಡಿಸ್ಕಸ್ ಮಾಡೋಣ ಸ್ನೇಹಿತರೆ, ಓಕೆನಾ. ಈಗ ಮೊದಲಿಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಅಂದರೆ ಶಾರೀರಿಕ ಮಾನದಂಡಗಳು. ಸೊ ಏನೇನಿರಬೇಕು ಅಂತ ಈಗ ಇಲ್ಲಿ ನೋಡ್ತಾ ಹೋಗೋಣ, ಓಕೆನಾ. ಸೊ ಪುರುಷ ಅಭ್ಯರ್ಥಿಗಳು ಸಪ್ರೇಟ್ ಇದೆ, ಮಹಿಳಾ ಅಭ್ಯರ್ಥಿಗಳು ಕೂಡ ಸಪ್ರೇಟ್ ಇದೆ. ಈಗ ಮೊದಲನೇ ಕಾಲಮ್ಮು ದೇಹದಾಢ್ಯತೆ, ಎರಡನೇ ಕಾಲಮ್ಮು ಸೊ ಇತರೆ ಪ್ರವರ್ಗಗಳ ಎಲ್ಲ ಅಭ್ಯರ್ಥಿಗಳು, ಮೂರನೇ ಕಾಲಮ್ಮು ಅರಣ್ಯ ಬುಡಕಟ್ಟು ಪರಿಶಿಷ್ಟ ಪಂಗಡ ಫಾರೆಸ್ಟ್ ಡ್ವೆಲ್ಲಿಂಗ್ ಶೆಡ್ಯೂಲ್ಡ್ ಟ್ರೈಬ್ಸ್ ಅಭ್ಯರ್ಥಿಗಳು, ಓಕೆನಾ. ಸೊ ಫಸ್ಟಿಗೆ ಎತ್ತರ ಬಂದುಬಿಟ್ಟು ಪುರುಷ ಅಭ್ಯರ್ಥಿಗಳಲ್ಲಿ ಎಲ್ರಿಗೂ ಬರುತ್ತೆ ಕನಿಷ್ಠ 163 ಸೆಂಟಿಮೀಟ್ರ್. ಸೊ ಅರಣ್ಯ ಬುಡಕಟ್ಟು ಅವರಿಗೆ ಕನಿಷ್ಠ 152 ಸೆಂಟಿಮೀಟರ್. ಸೊ ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳಿಗೆ ಎತ್ತರ ಕನಿಷ್ಠ 150 ಸೆಂಟಿಮೀಟರ್. ಸೊ ಬುಡಕಟ್ಟು ಮತ್ತು ಪರಿಶಿಷ್ಟ ಪಂಗಡವರಿಗೆ ಕನಿಷ್ಠ 145 ಸೆಂಟಿಮೀಟರ್. ನೆಕ್ಸ್ಟ್ ಕಾಲಮ್ ಏನಿದೆ, ಎದೆ ಸುತ್ತಳತೆ. ಪುರುಷರಿಗೆ ಸಾಮಾನ್ಯ ಸ್ಥಿತಿಯಲ್ಲಿ ಕನಿಷ್ಠ 79 ಸೆಂಟಿಮೀಟರ್, ಇದು ಎಲ್ರಿಗೂ ಬರುತ್ತೆ. ಸೊ ಬುಡಕಟ್ಟು ಮತ್ತು ಪರಿಶಿಷ್ಟ ಪಂಗಡವರಿಗೆ ಸಾಮಾನ್ಯ ಸ್ಥಿತಿಯಲ್ಲಿ ಕನಿಷ್ಠ 74 ಸೆಂಟಿಮೀಟರ್, ಇವರಿಗೆ 79, ಇವರಿಗೆ 74. ಸೊ ನೆಕ್ಸ್ಟ್ ಎದೆ ಕನಿಷ್ಠ ಹಿಗ್ಗುವಿಕೆ. ಪುರುಷ ಅಭ್ಯರ್ಥಿಗಳಿಗೆ ಇತರೆ ಪ್ರವರ್ಗದ ಎಲ್ಲರಿಗೂ 5 ಸೆಂಟಿಮೀಟರು, ಪರಿಶಿಷ್ಟ ಪಂಗಡ ಮತ್ತು ಅರಣ್ಯ ಬುಡಕಟ್ಟವರಿಗೆ 5 ಸೆಂಟಿಮೀಟ್ರು, ಇದು ಇಬ್ಬರಿಗೂ ಸೇಮ್ ಇದೆ. ಸೊ ಮಹಿಳಾ ಅಭ್ಯರ್ಥಿಗಳಿಗೆ ಕನಿಷ್ಠ ತೂಕ 40 kg. ಅದೇ ಮಹಿಳಾ ಅಭ್ಯರ್ಥಿಗಳು ಬುಡಕಟ್ಟು ಮತ್ತು ಪರಿಶಿಷ್ಟ ಪಂಗಡವರಿಗೆ 38 kg, ಓಕೆನಾ. ಇಷ್ಟು ಫಿಸಿಕಲ್ ಸ್ಟ್ಯಾಂಡರ್ಡ್, ಓಕೆನಾ. ಈಗ ನೋಡೋಣ ಫಿಸಿಕಲ್ ಎಫಿಷಿಯನ್ಸಿ, ಓಕೆ. ಸೊ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್, ದೈಹಿಕ ತಾಳ್ವಿಕೆ ಪರೀಕ್ಷೆ. ಸೊ ಪುರುಷ ಅಭ್ಯರ್ಥಿಗಳಿಗೆ 1600 ಮೀಟರ್ ಓಟ 7 ನಿಮಿಷಗಳ ಅವಧಿಯಲ್ಲಿ ಪೂರ್ಣಗೊಳಿಸಬಹುದು, ಓಕೆ. 7 ನಿಮಿಷ ಕೊಟ್ಟಿರ್ತಾರೆ. ಸೊ 1600 ಮೀಟರ್ ಓಟನ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ 7 ನಿಮಿಷದಲ್ಲಿ. ಸೊ ನೆಕ್ಸ್ಟ್ ಮಹಿಳಾ ಅಭ್ಯರ್ಥಿಗಳು ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳು, ಅವರಿಗೆ 1000 ಮೀಟರ್ ಓಟ 6 ನಿಮಿಷದ ಅವಧಿಯಲ್ಲಿ ಪೂರ್ಣಗೊಳಿಸಬೇಕು. ಸೊ ಫಿಸಿಕಲ್ ಸ್ಟ್ಯಾಂಡರ್ಡ್ ನೋಡಿದ್ವಿ, ಆಮೇಲೆ ಎಂಡ್ಯೂರೆನ್ಸ್ ನೋಡಿದ್ವಿ. ಈಗ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್, ದೈಹಿಕ ಸಾಮರ್ಥ್ಯತೆ. ಸೊ ಮೊದಲನೇ ಕಾಲಮು ಕ್ರೀಡಾ ಚಟುವಟಿಕೆ. ಸೊ ನೆಕ್ಸ್ಟು ಅರ್ಹತಾ ಸಮಯ ಅಥವಾ ದೂರ, ಕ್ವಾಲಿಫೈಯಿಂಗ್ ಟೈಮ್ ಅಥವಾ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಇದು ಪುರುಷ ಅಭ್ಯರ್ಥಿಗಳಿಗೆ, ಇದು ಮಹಿಳಾ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ. ಸೊ ಮೊದಲನೇದಾಗಿ 100 ಮೀಟರ್ ಓಟ 100 ಮೀಟರ್ ರನ್ನಿಂಗ್. ಪುರುಷ ಅಭ್ಯರ್ಥಿಗಳಿಗೆ 15 ಸೆಕೆಂಡು, ಮಹಿಳಾ ಮತ್ತು ಮಾಜಿ ಸೈನಿಕ ಅವರಿಗೆ 18.5 ಸೆಕೆಂಡ್ಗಳು. ಸೊ ನೆಕ್ಸ್ಟು ಎತ್ತರ ಜಿಗಿತ ಹೈ ಜಂಪ್. ಪುರುಷರಿಗೆ 1.20 ಮೀಟರ್, ಮಹಿಳೆಯರಿಗೆ 0.90 ಮೀಟರ್. ಸೊ ನೆಕ್ಸ್ಟ್ ಉದ್ದ ಜಿಗಿತ ಲಾಂಗ್ ಜಂಪ್. ಸೊ ಮೇಲ್ಸ್ಗೆ 3.80 ಮೀಟರ್, ಫೀಮೇಲ್ಸ್ಗೆ 2.50 ಮೀಟರ್. ಸೊ ನೆಕ್ಸ್ಟು ಶಾರ್ಟ್ ಪುಟ್. ಸೊ ಪುರುಷರಿಗೆ 16 LB ಇರುತ್ತೆ, ಮಹಿಳೆಯರಿಗೆ 8 LB ಇರುತ್ತೆ. ಸೊ ಪುರುಷರಿಗೆ ಎಷ್ಟು ದೂರ 5.60 ಮೀಟ್ರ್. ಸೊ ಅದೇ ಫೀಮೇಲ್ಸಿಗೆ 3.76 ಮೀಟರ್. ಸೊ ನೆಕ್ಸ್ಟ್ 800 ಮೀಟರ್ ಓಟ ಮತ್ತು 200 ಮೀಟ್ರ್
ಓಟ ಇರುತ್ತೆ, 2 ಥರ ಇರುತ್ತೆ. ಸೊ 800 ಮೀಟರ್ ಓಟ ಬಂದುಬಿಟ್ಟು ಪುರುಷ ಅಭ್ಯರ್ಥಿಗಳು, ಅವ್ರು ಎಷ್ಟು ಮುಗಿಸ್ಬೇಕು, 2 ನಿಮಿಷ 50 ಸೆಕೆಂಡ್ ಮಾತ್ರ ಇರುತ್ತೆ. ಸೊ 200 ಮೀಟರ್ ಓಟ ಮಹಿಳಾ ಅಭ್ಯರ್ಥಿಗಳಿಗೆ 40 ಸೆಕೆಂಡ್ ಟೈಮ್ ಇರುತ್ತೆ. ಸೊ ಗೈಸ್, ಇಷ್ಟು ಏನು ಫಾರೆಸ್ಟ್ ವಾಚರ್ ಒಂದು ಹುದ್ದೆನ ಕರೆದಿದ್ದಾರೆ, ಅದರಲ್ಲಿ ಈ ಒಂದು ಫಿಸಿಕಲ್ ಟೆಸ್ಟ್ನ ಕೇಳ್ತಾ ಹೋಗ್ತಾರೆ. ನಾವೀಗ ನೋಡಿದ್ವಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಎಷ್ಟಿರ್ಬೇಕು ಅಂತ ನೋಡಿದ್ವಿ. ಸುತ್ತಳತೆ ಆಗಿರ್ಬೋದು, ಸೊ ತೂಕ ಎಷ್ಟಿರಬೇಕು, ಎತ್ತರ ಎಷ್ಟಿರ್ಬೇಕು ನೋಡಿದ್ವಿ, ಇದು ಫಿಸಿಕಲ್ ಸ್ಟ್ಯಾಂಡರ್ಡು. ಆಮೇಲೆ ಫಿಸಿಕಲ್ ಎಂಡ್ಯೂರೆನ್ಸ್ ನೋಡಿದ್ವಿ, ಆಮೇಲೆ ಫಿಸಿಕಲ್ ಎಫಿಷಿಯನ್ಸಿ ನೋಡಿದ್ವಿ. ಸ್ನೇಹಿತರೆ, ಇಷ್ಟ ಆಗಿತ್ತು ಇವತ್ತಿನ ಒಂದು ವಿಡಿಯೋದಲ್ಲಿ. ನಾನು ಸಂಪೂರ್ಣವಾಗಿ ನಿಮಗೆ ಕ್ಲಾರಿಟಿಯಾಗಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮತ್ತೊಮ್ಮೆ ಸಿಗುವ, ಅಲ್ಲಿವರೆಗೂ ಧನ್ಯವಾದಗಳು.